ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಈ ಹಿಂದೆ ಹಾಕಿರುವಂಥ ವಿಡಿಯೋಗಳೇ ಮತ್ತೆ ಪುನರಾವರ್ತನೆ ಆಗುತ್ತಿರ್ತವೆ. ಉದ್ದೇಶ ಇಷ್ಟೇ, ನೋಡಲಿಕ್ಕೆ ಆಗಿರೋದಿಲ್ಲ, ಅದು ಪಾಸಾಗಿ ಹೋಗಿರುತ್ತೆ, ಹಾಗೆ ಮತ್ತೊಮ್ಮೆ ನೋಡಲಿಕ್ಕೆ ನಿಮಗೆಲ್ಲ ಸಿಗಲಿ ಅಂಥೇಳಿ. ಇಂದಿನ ಪಾಠ ಭಾರತದ ಋತುಗಳು. ಪರೀಕ್ಷೆಗೆ ಮಹತ್ವದ ಪಾಠ. ಇಲ್ಲಿ 1-2 ಅಂಕಗಳು ಬರುತ್ತವೆ, ನೋಡ್ಕೊಂಡು ಬರುವ. ಯಾಕೆಂದರೆ ಅಂಕ ಕಡಿಮೆ ಇದೆ ಅಂತಂದೇಳಿ ಆ ಪಾಠ ಬಿಡೋದಲ್ಲ, ಅಂಕ ಹೆಚ್ಚು ಬರುತ್ತೆ ಅಂತೇಳಿ ಆ ಪಾಠನ ಅಭ್ಯಾಸ ಮಾಡೋದಲ್ಲ. ಎಲ್ಲ ವಿಷಯಗಳನ್ನು ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಅಭ್ಯಾಸ ಮಾಡಿದ್ದೆ ಆದರೆ ಪರೀಕ್ಷೆಯಲ್ಲಿ ನಾವು ಉತ್ತಮ ಅಂಕ ಪಡೆಯುತ್ತೇವೆ ಎಂಬುದು ನಾನು ಈ ಹಿಂದೆ ನಮ್ಮ ಮಕ್ಕಳಿಗೆ ಹೇಳ್ಕೊಂಡು ಬಂದಿರತಕ್ಕಂಥ ವಿಷಯ. ಭಾರತವು ಯಾವ ಬಗೆಯ ವಾಯುಗುಣವನ್ನು ಹೊಂದಿದೆ? ಭಾರತ ಹೊಂದಿರುವ ವಾಯುಗುಣ ಉಷ್ಣವಲಯದ ಮಾನ್ಸೂನ್ ವಾಯುಗುಣ. ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳಾವವು? ಅಕ್ಷಾಂಶ, ಸಮುದ್ರ ಮಟ್ಟದ ಇರುವ ಎತ್ತರ ಮತ್ತು ದೂರ, ಸಾಗರಗಳಿಂದ ಇರುವ ದೂರ, ಮಾರುತಗಳ ದಿಕ್ಕು, ಪರ್ವತ ಸರಣಿಗಳು ಹಬ್ಬಿರುವ ರೀತಿ, ಸಾಗರ ಪ್ರವಾಹಗಳು. ಭಾರತದ 4 ಋತುಮಾನಗಳನ್ನು ವರ್ಗೀಕರಿಸಿ ಜೂನ್ 22 ಕೇಳಿದರು. ಬೇಸಿಗೆ ಕಾಲ ಮಾರ್ಚ್ನಿಂದ ಮೇವರೆಗೆ, ನೈಋತ್ಯ ಮಾನ್ಸೂನ್ ಮಾರುತಗಳ ಕಾಲ ಜೂನ್ನಿಂದ ಸೆಪ್ಟೆಂಬರ್ ತಿಂಗಳವರೆಗೆ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಕ್ಟೋಬರ್ನಿಂದ ನವೆಂಬರ್ ತಿಂಗಳವರೆಗೆ, ಚಳಿಗಾಲ ಡಿಸೆಂಬರ್ನಿಂದ ಫೆಬ್ರವರಿವರೆಗೆ. ಬೇಸಿಗೆಯಲ್ಲಿ ಉತ್ತರ ಭಾರತವು ದಕ್ಷಿಣಕ್ಕಿಂತ ಹೆಚ್ಚು ಉಷ್ಣಾಂಶ ಕೂಡಿರುತ್ತದೆ ಏಕೆ? ಸೆಪ್ಟೆಂಬರ್ 22ರಲ್ಲಿ ಕೇಳಿದ್ರಿ ಪ್ರಶ್ನೆ. ಉತ್ತರ ಭಾರತವು ಸಮುದ್ರಕ್ಕೆ ದೂರವಾಗಿರುವುದರಿಂದ ಬೇಸಿಗೆಯಲ್ಲಿ ಉತ್ತರ ಭಾರತವು ದಕ್ಷಿಣಕ್ಕಿಂತ ಹೆಚ್ಚು ಉಷ್ಣಾಂಶ ಕೂಡಿರುತ್ತದೆ. ಪಶ್ಚಿಮ ಬಂಗಾಳದಲ್ಲಿ ಕಾಲ ಬೈಸಾಖಿ ಸೆಪ್ಟೆಂಬರ್ 20, ಏಪ್ರಿಲ್ 23 ಕೇಳಿದರು. ಉತ್ತರ ಪ್ರದೇಶದಲ್ಲಿ ಆಂಡೀಸ್, ಕರ್ನಾಟಕದಲ್ಲಿ ಕಾಫಿ ತುಂತುರು ಮಳೆ ಹಾಗೂ ಕೇರಳದಲ್ಲಿ ಮಾವಿನ ಹೊಯ್ಲ ಅಂದ್ರೇನು? ಬೇಸಿಗೆಯಲ್ಲಿ ಸ್ಥಳೀಯ ಉಷ್ಣಾಂಶ ಮತ್ತು ಸಂಚಲನ ಪ್ರವಾಹಗಳಿಂದ ಏಪ್ರಿಲ್ ಹಾಗೂ ಮೇ ತಿಂಗಳಿನಲ್ಲಿ ಮಳೆಯಾಗುವುದನ್ನೇ ನಾವು ಏನು ಹೇಳ್ತೀವಪ್ಪ ಅಂದರೆ ಬಂಗಾಳದಲ್ಲಿ ಕಾಲ ಬೈಸಾಖಿ ಎಂದು ಕರಿತೇವೆ, ಉತ್ತರ ಪ್ರದೇಶದಲ್ಲಿ ಆಂಡೀಸ್ ಅಂತ ಹೇಳ್ತೇವೆ, ಕರ್ನಾಟಕದಲ್ಲಿ ಕಾಫಿ ತುಂತುರು ಮಳೆ ಅಂತೇವೆ, ಕೇರಳದಲ್ಲಿ ಮಾವಿನ ಹೊಯ್ಲ ಅಂತ ಕರೀತಾರೆ. ಮಾನ್ಸೂನ್ ಮಾರುತ ಎಂದರೆ ಏನಂಗಂದರೆ ಭಾರತದಲ್ಲಿ ಮಾನ್ಸೂನ್ ಅಂದರೆ ಋತುಗಳು ಅಥವಾ ಮಳೆಗಾಲ ಎಂದು ಅರ್ಥ. ಯಾವ ಋತುವನ್ನು ಸಾಮಾನ್ಯವಾಗಿ ಮಳೆಗಾಲ ಅಂತ ಕರಿತೀವಿ? ನೈಋತ್ಯ ಮಾನ್ಸೂನ್ ಕಾಲ. ನೈಋತ್ಯ ಮಾನ್ಸೂನ್ ಮಾರುತಗಳ ಶಾಖೆಗಳಾವು? ನೈಋತ್ಯ ಮಾನ್ಸೂನ್ ಮಾರುತಗಳು 2 ಶಾಖೆಗಳನ್ನು ಹೊಂದಿವೆ. ಒಂದು ಅರಬ್ಬಿ ಸಮುದ್ರ ಶಾಖೆ, ಮತ್ತೊಂದು ಬಂಗಾಳ ಕೊಲ್ಲಿಯ ಶಾಖೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಅರಬ್ಬಿ ಸಮುದ್ರ ಶಾಖೆ ಹಾಗೂ ಬಂಗಾಳ ಕೊಲ್ಲಿಯ ಶಾಖೆಗಳನ್ನು ವ್ಯತ್ಯಾಸಿಸಿ. ನೈಋತ್ಯ ಮಾನ್ಸೂನ್ ಮಾರುತಗಳು ಭಾರತ ಹೆಚ್ಚು ಭಾಗದಲ್ಲಿ ಮಳೆ ಸುರಿಸುತ್ತವೆ ಹೇಗೆ? ಹೀಗೂ ಕೇಳಬಹುದು. ಅರಬ್ಬಿ ಸಮುದ್ರ ಶಾಖೆ ಪಶ್ಚಿಮ ಘಟ್ಟಗಳಿಂದ ತಡೆಯಲ್ಪಟ್ಟ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆ ಸುರಿಸುತ್ತವೆ. ಈ ಮಾರುತಗಳು ಪೂರ್ವಕ್ಕೆ ಮುಂದುವರೆದಂತೆ ಮಳೆ ಕಡಿಮೆ ಆಗುತ್ತದೆ. ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆ ನೆರಳಿನ ಪ್ರದೇಶವೆನಿಸಿದೆ. ಇನ್ನು ಬಂಗಾಳ ಕೊಲ್ಲಿ ಶಾಖೆಗೆ ಬಂದದ್ದೇ ಆದರೆ ಭಾರತದ ಈಶಾನ್ಯ ಭಾಗ ಉತ್ತರದ ಮೈದಾನಗಳ ಕಡೆಗೆ ಮಳೆಯನ್ನು ತರುತ್ತದೆ. ಉತ್ತರ ಭಾರತದಲ್ಲಿ ಪಶ್ಚಿಮಕ್ಕೆ ಹೋದಂತೆಲ್ಲ ಮಳೆ ಕಡಿಮೆಯಾಗುತ್ತದೆ. ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆ ನೆರಳಿನ ಪ್ರದೇಶಗಳಾಗಿವೆ ಏಕೆ? ಏಕೆಂದರೆ ಪಶ್ಚಿಮ ಘಟ್ಟಗಳು ನೈಋತ್ಯ ಮಾನ್ಸೂನ್ ಮಾರುತಗಳನ್ನು ತಡೆದು ಪಶ್ಚಿಮ ಭಾಗಕ್ಕೆ ಹೆಚ್ಚು ಮಳೆ ಸುರಿಸುತ್ತದೆ. ಪೂರ್ವಕ್ಕೆ ಮಳೆ ಕಡಿಮೆಯಾಗುತ್ತದೆ. ಆದ್ದರಿಂದ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗವು ಮಳೆಯ ನೆರಳಿನ ಪ್ರದೇಶವಾಗಿರುತ್ತೆ. ನೈಋತ್ಯ ಮಾನ್ಸೂನ್ ಮಾರುತಗಳು ಅಕ್ಟೋಬರ್ನಿಂದ ಸುರಿಯಲು ಪ್ರಾರಂಭ ಮಾಡ್ತವೆ ಏಕೆ? ಯಾಕಪ್ಪ ಅಂತಂದರೆ ಆವಾಗ ಉಷ್ಣಾಂಶ ಕಡಿಮೆ ಆಗಿರುತ್ತೆ, ಒತ್ತಡ ಆ ಭಾಗದಲ್ಲಿ ಹೆಚ್ಚಾಗಿರುತ್ತೆ. ಭಾರತದ ವ್ಯವಸಾಯವು ಮಾನ್ಸೂನ್ ಮಾರುತಗಳೊಡನೆ ಆಡುವ ಜೂಜಾಟ ಚರ್ಚಿಸಿ ಏಪ್ರಿಲ್ 24ರಲ್ಲಿ ಕೇಳಿದರು. ಭಾರತೀಯರ ಪ್ರಮುಖ ಉದ್ಯೋಗ ವ್ಯವಸಾಯ. ಮಳೆ ವಿಫಲವಾದರೆ ಬರಗಾಲ, ಹೆಚ್ಚಾದರೆ ಪ್ರವಾಹ, ಪ್ರಾಣಹಾನಿ, ಆಸ್ತಿ ಹಾನಿ ಉಂಟಾಗುತ್ತೆ. ಆದ್ದರಿಂದ ಭಾರತ ವ್ಯವಸಾಯವನ್ನು ಮಾನ್ಸೂನ್ ಜೊತೆಯಲ್ಲಿ ಆಡುವ ಜೂಜಾಟ ಎಂದು ಕರೆಯುತ್ತಾರೆ. ಭಾರತದಲ್ಲಿರುವ ವಾಯುಗುಣ ವಿಧ ಡ್ಯಾಶ್ ನೀವೇ ತುಂಬ್ಕೋಬೇಕು. ಈಗಾಗಲೇ ಈ ಹೇಳಿದೆ,
ದೇಶದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಸ್ಥಳ ಗಂಗಾನಗರ. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಸ್ಥಳ ಜೂನ್ 23 ಕೇಳಿದ್ರು ಮಾರ್ಷನ್ ರಾಮ್. ಭಾಳ ಅತಿ ಕಡಿಮೆ ಮಳೆ ಬೀಳುವ ಸ್ಥಳ ರೂಯಿಲಾ. ಶುಭವಾಗಲಿ. ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ, ಗಾಬರಿ ಪಡಬೇಡಿ. ಪರೀಕ್ಷೆ ಒಂದು ಹಬ್ಬ ಅಂತಂದು ಹೇಳಿ ನೀವು ಹೋಗಿ ಅಲ್ಲಿ ಎಲ್ಲ ರೀತಿಯ ಪ್ರಶ್ನೆ ಪತ್ರಿಕೆಯಲ್ಲಿ ವ್ಯಂಜನಗಳಿರ್ತವೆ. ಆ ವ್ಯಂಜನಗಳನ್ನು ನೀವು ಆಗೀತಾ ಹೋದಾಗ 100ಕ್ಕೆ 80 ಮಾರ್ಕ್ಸ್ಗಳು ನಿಮ್ಮವಾಗಿರ್ತವೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ.